ಈ ಒಂದೇ ಒಂದು ಗುಣವನ್ನ ಮಿಥುನ ರಾಶಿಯವರು ಬಿಡ್ತು ಅಂದ್ರೆ ಅವರಷ್ಟು ಅದೃಷ್ಟವಂತರು ಇನ್ಯಾರು ಇಲ್ಲ. 2026 ಮೇ ತಿಂಗಳ ನಂತರದಲ್ಲಿ ನಿಮಗೆ ಈ ಯೋಗ ಬರುತ್ತೆ. ಫೈನಾನ್ಷಿಯಲ್ ವಿಚಾರಗಳಲ್ಲಿ ಖಂಡಿತವಾಗ್ಲೂ ನೀವು ಎಚ್ಚರಿಕೆಯಿಂದ ಇರಲೇಬೇಕು. ಅತಿಯಾಗಿ ನೀವು ಇದನ್ನ ಮಾಡ್ತಾ ಇರೋದ್ರಿಂದನೇ ನಿಮ್ಗೆ ಸಮಸ್ಯೆಗಳು ದಿನನಿತ್ಯ ಕಾಡ್ತಾ ಇದೆ. ಅದನ್ನ ಪರಿಹಾರಕ್ಕೋಸ್ಕರ ನೀವು ಮಾಡಬೇಕಾಗಿರೋ ಸುಲಭ ತಂತ್ರ ಇಷ್ಟೇ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಮಿಥುನ ರಾಶಿಯವರು 2026 ಪ್ರಾರಂಭಕ್ಕಿಂತ ಮುಂಚೆ ತೆಗೆದುಕೊಳ್ಳಬೇಕಾಗಿರುವಂತಹ ಕೆಲವೊಂದು ನಿರ್ಧಾರಗಳು ಯಾವುದು, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇದ್ದು 2026 ಯಶಸ್ವಿ ಆಗ್ಲಿಕ್ಕೆ ನೀವು ಹೋಗ್ಬೋದು, ಹಾಗೆ ನಿಮ್ಮ ದಾರಿ ಸುಗಮವಾಗಿರ್ಲಿಕ್ಕೆ ಈ ಒಂದು ಕೆಲವು ಗುಪ್ತ ವಿಚಾರಗಳನ್ನು ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ. ಆ ವಿಚಾರಗಳೇನು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಖಂಡಿತವಾಗ್ಲೂ ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಿಥುನ ರಾಶಿ ಬಗ್ಗೆ ಕೊಡುವಂತಹ ಅಪ್ಡೇಟ್ಗಳನ್ನು ಮಿಸ್ ಮಾಡದೆ ತಾವೆಲ್ಲರೂ ಕೂಡ ತಿಳ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಶುಭ ಆಶಯಗಳನ್ನು ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ಮಿಥುನ ರಾಶಿಯವರ ಬಗ್ಗೆ ಹೇಳಬೇಕಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂತಹ ರಾಶಿ. ಮಿಥುನ ರಾಶಿ ವಾಯು ತತ್ವವನ್ನು ಉಳ್ಳಂತಹ ರಾಶಿ. ಅತ್ಯಂತ ಬುದ್ಧಿವಂತರಾಗಿರ್ತಾರೆ, ಕ್ರಿಯೇಟಿವ್ ಥಿಂಕರ್ಗಳಾಗಿರ್ತಾರೆ, ಚತುರರಾಗಿರ್ತಾರೆ, ಕಮ್ಯುನಿಕೇಟರ್ಸ್ ಆಗಿರ್ತಾರೆ. ಕಲೆಗಾರಿಕೆ ಅಂತಕ್ಕಂಥದ್ದು ಕೂಡ ಮಿಥುನ ರಾಶಿಯಲ್ಲಿ ಹೆಚ್ಚಾಗಿರುತ್ತೆ. ಇದರ ಅಧಿಪತಿ ಬುಧ ಗ್ರಹ ಆಗಿರುತ್ತೆ, ಗ್ರಹಗಳ ರಾಜಕುಮಾರ ಅಂತ ಹೇಳುವಂಥದ್ದು. ಹಾಗೆ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಶಿ ಕೂಡ ಹೌದು. ಹಾಗೆ ತೀಕ್ಷ್ಣ ಬುದ್ಧಿಯಾಗಿರುತ್ತೆ, ವಾಕ್ಚಾತುರ್ಯ ಆಗಿರುತ್ತೆ. ಇವರನ್ನ ಮಾತಿನಲ್ಲಿ ಯಾರೂ ಕೂಡ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ. ಕಲಿಯುವ ಆಸಕ್ತಿ, ಕಲಿಕೆಯ ಆಸಕ್ತಿ, ಡೆಪ್ತ್ ಆಗಿ ಒಂದು ವಿಚಾರದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ. ಒಂದು ಸದಾ ಯುವಕರಾಗಿರ್ತಾರೆ ಇವರು. ಅಂದರೆ ಒಂದು ಕಲಿಯುವಂಥ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಬ್ಲ್ಯಾಂಕ್ ಮೈಂಡಿಂದ ಕೂತ್ಕೊಂಡು ಕಲಿಯುವಂತರಾಗಿರ್ತಾರೆ. ರಕ್ತಗತವಾಗಿ ಈ ಗುಣಗಳೆಲ್ಲವೂ ಕೂಡ ಇವ್ರಿಗೆ ಬಂದಿರುತ್ತೆ. ಇವರು ಯಾವುದೇ ಗುಂಪಲ್ಲಿದ್ದರೂ ಕೂಡ ಕೇಂದ್ರ ಬಿಂದು ಆಗಿರ್ತಾರೆ. ಅಂದರೆ ಇವ್ರ ಸುತ್ತಮುತ್ತ ಜನ ಓಡಾಡ್ತಾ ಇರ್ತಾರೆ. ದೊಡ್ಡ ಸವಾಲುಗಳು ನಿಮ್ಮ ಮುಂದೆ ಬರ್ತಕ್ಕಂಥದ್ದು ಏನಂದರೆ ಸ್ವಲ್ಪ ಚಂಚಲ ಮನಸ್ಥಿತಿ ಇರುವಂಥದ್ದು. ಈ ಚಂಚಲ ಮನಸ್ಥಿತಿ, ಈ ಒಂದು ವಿಚಾರವನ್ನು ಮಿಥುನ ರಾಶಿಯವರು ಬಿಡ್ತು ಅಂದರೆ ಖಂಡಿತವಾಗ್ಲೂ ಕೂಡ 2026 ನಿಮ್ಮಲ್ಲಿ ಸಕ್ಸಸ್ ಆಗುತ್ತೆ. ಹಾಗೆ ಅತಿಯಾದ ಯೋಚನೆ ಹಾಗೂ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಗೊಂದಲದಿಂದ ಸ್ವಲ್ಪ ಹೊರಬರಬೇಕಾಗತ್ತೆ. ನಿಮ್ಮ ಗುರು ಹಿರಿಯರಿಂದ ಒಂದು ಕನ್ಸಲ್ಟ್ ಮಾಡಿಕೊಂಡು ನೀವು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಮಾಡಿ, ಖಂಡಿತವಾಗ್ಲೂ ಶುಭ ಆಗುತ್ತೆ. ಹಾಗೆ ಕರುಂಗಾಳಿ ಮಾಲ, ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಈ 2026ರಲ್ಲಿ ನಿಮ್ಮ ಕೆರಿಯರ್ ಬಗ್ಗೆ ನೋಡೋದಾಯ್ತು ಅಂದ್ರೆ ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದು. ಅಂದ್ರೆ ಆಫೀಸಲ್ಲಿ ನೀವು ಹೇಳ್ತಾ ಇದ್ದೀವಿ ಪಾಯಿಂಟ್ ಕರೆಕ್ಟ್ ಅಂತ ಗೊತ್ತಿದ್ರೂ ಸ್ವಲ್ಪ ಒಪೋಸಿಷನ್ ಇತ್ತು ನಿಮಗೆ, ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮವಾಗಿರ್ತಕ್ಕಂತಹ ಸಮಯ. ಹಾಗೆ ಬರವಣಿಗೆ, ರೈಟಿಂಗ್, ಸ್ಕ್ರಿಪ್ಟ್ ರೈಟರ್ಸು ಎಲ್ರಿಗೂ ಕೂಡ ಶುಭ ಸಮಯ ಬರ್ತಾ ಇದೆ. ಶಿಕ್ಷಣ, ಟೀಚಿಂಗ್ ಲೈನಲ್ಲಿ ಯಾರಿರ್ತಾರೆ ಎಲ್ರಿಗೂ ಕೂಡ ಒಳ್ಳೆಯದು. ತಂತ್ರಜ್ಞಾನ, ವ್ಯಾಪಾರ ವಲಯದಲ್ಲೂ ಕೂಡ ಲಾಭದಾಯಕವಾಗಿರ್ತಕ್ಕಂತಹ ಸಮಯ ಆಗಿರುತ್ತೆ. ಹೊಸ ಆಲೋಚನೆ ಬರುವಂಥದ್ದು, ಹೊಸ ರೀತಿಯ ಯೋಚನೆ ಬರುವಂಥದ್ದು. ಹಾಗೆ ನಿಮ್ಮ ಒಂದು ಕುಟುಂಬದಿಂದ ಒಂದಷ್ಟು ಬೆಂಬಲ ಬರುವಂಥದ್ದು, ಪ್ರಮೋಷನ್ ಬರುವಂಥದ್ದು, ದೊಡ್ಡ ಜವಾಬ್ದಾರಿಗಳು ಕೂಡ ನಿಮ್ಮ ಹೆಗಲ ಮೇಲೆ ಬರುವಂಥದ್ದು. ಈ ಒಂದು ಪ್ರಮೋಷನ್ನ ನೀವು ತಗೋಬೇಕಾ ಬೇಡವಾ ಅಂತಂದರೆ ಖಂಡಿತವಾಗ್ಲೂ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಕೈಲಿ ಸ್ವಲ್ಪ ಡೌಟ್ ಇರುತ್ತೆ, ಈ ಪ್ರಮೋಷನ್ ಅಂತ ತಗೊಂಡ್ರೆ ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗುತ್ತೆ, ತಗೊಳ್ಳಿ. ಸ್ವಂತ ಉದ್ಯಮ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಿಥುನ ರಾಶಿಯವರು ಸ್ವಂತ ಉದ್ಯಮ ಮಾಡಿದಾಗಲೇ ಅವ್ರು ಸಕ್ಸಸ್ ಆಗೋದು ಅವ್ರ ಜೀವನದಲ್ಲಿ. ಹಾಗಾಗಿ
ಅತ್ಯುತ್ತಮ ಸಮಯ ನಿಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ. ಒಳ್ಳೆ ಉತ್ತಮ ಕಮ್ಯುನಿಕೇಟರ್ಸ್ ಇವರು ಆಗಿರೋದ್ರಿಂದ ಒಂದು ನಿಮ್ಮ ಕ್ರಿಯೇಟಿವಿಟಿಗೆ ದೊಡ್ಡ ಮಟ್ಟಿಗಿನ ಯಶಸ್ಸು ಅಂತಕ್ಕಂಥದ್ದು ಇರುತ್ತೆ. ಇನ್ನು ಹಣಕಾಸಿನ ವಿಚಾರವನ್ನ ನೋಡೋದಾಯ್ತು ಅಂದ್ರೆ ಬಹಳಷ್ಟು ಆದಾಯ ಬರುವಂಥದ್ದಿರುತ್ತೆ. ಬಹು ಮೂಲಗಳಿಂದ ಆದಾಯ ಬರುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮಾರ್ಗದಿಂದ ದುಡ್ಡು ಬರುವಂಥದ್ದು 2026ರಲ್ಲಿ ಆಗುತ್ತೆ. ಬಟ್ ದುಡ್ಡು ಉಳಿಯುವಂಥದ್ದು ಈ ಒಂದು ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ. ಇಂದಿನ ಹೂಡಿಕೆಗಳಿಂದ ಸ್ವಲ್ಪ ಮಧ್ಯಮ ಫಲಗಳೆಲ್ಲವೂ ಪ್ರಾಪ್ತಿಯಾಗುತ್ತೆ. ಶೇರ್ ಮಾರ್ಕೆಟ್ ಇತ್ತು ಅಂದ್ರೆ ಈ ವರ್ಷ 2026 ಸ್ವಲ್ಪ ಎಚ್ಚರಿಕೆಯ ವರ್ಷ ಅಂತ ಹೇಳ್ತೇನೆ. ಹಾಗೆ ಚಂಚಲ ಸ್ವಭಾವ, ಅನವಶ್ಯಕವಾಗಿ ಯೋಚನೆ ಮಾಡುವಂಥದ್ದು, ಇಲ್ಲದ ಸಮಸ್ಯೆ ಬಗ್ಗೆ ಯೋಚನೆ ಮಾಡುವಂಥದ್ದು ನಿಮಗೆ ತೊಂದರೆಯನ್ನು ತಂದು ಕೊಡುತ್ತೆ. ಹಣದ ನಿರ್ವಹಣೆಯಲ್ಲಿ ಶಿಸ್ತು ಅಂತಕ್ಕಂಥದ್ದು ಬೇಕು. ಆ ಶಿಸ್ತು ನಿಮಗಿಲ್ಲ, ಅದನ್ನು ನೀವು ಯಾವಾಗ ತಂದ್ಕೊಳ್ತೀರೋ ಆಗ ಮಾತ್ರ ನೀವು ಸಕ್ಸಸ್ ಆಗ್ತೀರಿ. ಕೌಟುಂಬಿಕ ಮತ್ತು ಜೀವನದ ಬಗ್ಗೆ ನೋಡೋದಾಯ್ತು ಅಂದ್ರೆ ಸಾಮಾಜಿಕ ಜೀವನ ತುಂಬಾ ಕೀರ್ತಿ, ಯಶಸ್ಸು, ಮನ್ನಣೆ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಮದುವೆ ಆಗ್ಬೇಕು ಅಂತ ಕಾಯ್ತಾ ಇರೋರಿಗೆ ಮದುವೆ ಆಗುವಂತಹ ಯೋಗ ಕೂಡ ಬರುತ್ತೆ. ಜೀವನ ಸಂಗಾತಿ ಸಿಗುವಂಥದ್ದು, ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು, ಹಾಗೆ ಆತುರದ ಮಾತುಗಳಿಂದ ಸ್ವಲ್ಪ ತೊಂದರೆ ಆಗುವಂಥದ್ದು, ಸಂಬಂಧಪಟ್ಟಂತಹ ವಿಚಾರಗಳನ್ನ ಬಿಟ್ಟು ಬೇರೆ ಯಾವುದೇ ಒಂದು ಮಾತನ್ನ ಆಡ್ಲಿಕ್ಕೆ ಹೋಗಬೇಡಿ. ಲೂಸ್ ಟಾಕ್ಸ್ ಅನ್ನ ಮಾತಾಡಬೇಡಿ ಅಂತ ಹೇಳ್ತೇನೆ. ನಾವು ಹುಟ್ಟಿದ ರಾಶಿನೇ ನಮಗೆ ಕೆಡುಕು ಮಾಡುತ್ತಾ, ಅಥವಾ ನಾನು ಈ ರಾಶಿಯಲ್ಲೇ ಹುಟ್ಟಿದ್ದೇ ನನ್ನ ತಪ್ಪ ಅಂತ ಹೇಳಿ ಬಹಳಷ್ಟು ಜನ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಈ ರಾಶಿಯಲ್ಲಿ ಹುಟ್ಟಿದ್ರಿಂದ ನನಗೆ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನ ತಿಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂತಂದ್ರೆ, ನಮ್ಮ ಕಣ್ಣುಗಳ ಮುಖಾಂತರ ನಾವು ಒಳ್ಳೇದನ್ನು ನೋಡ್ತೀವಿ, ಕೆಟ್ಟದನ್ನು ನೋಡ್ತೀವಿ. ಹಾಗಂತ ಕೆಟ್ಟದ್ದನ್ನ ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಪಾಪಿಗಳು ಅನ್ನೋ ಅರ್ಥ ಅಲ್ಲ. ನಮ್ಮ ರಾಶಿ ಯಾವುದೇ ಕಾರಣಕ್ಕೂ ಒಳ್ಳೇದೂ ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ನಮ್ಮ ಹಿಂದಿನ ಕರ್ಮದ ಅನುಸಾರವಾಗಿ ಅದರ ಫಲಾನುಫಲಗಳನ್ನು ನಾವು ಅನುಭವಿಸ್ತಾ ಇರ್ತೇವೆ. ಅದರಲ್ಲೂ ನಮ್ಮ ಜಾತಕದಲ್ಲಿ ಯಾವ ಕೆಲಸ ನಾವು ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವ ಕೆಲಸ ಮಾಡದಿದ್ರೆ ಸಂಕಷ್ಟ ಇರುತ್ತೆ, ಯಾವ ಕೆಲಸ ಮಾಡಿದ್ರೆ ಸಂಕಷ್ಟ ಬರುತ್ತೆ ಅಂತಕ್ಕಂಥದ್ದು ಪೂರ್ಣವಾಗಿ ಇರುವಂತಹ ವಿಚಾರ. ಹಾಗಾಗಿ ಎಲ್ಲವನ್ನ ಕೂಡ ನಾವು ಒಂದು ಜಾತಕವನ್ನ ತಿಳ್ಕೊಂಡು ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಬಹಳಷ್ಟು ಬಾರಿ ನಾನು ಹೇಳಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನಾಗ್ತಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾಯ್ತು ಅಂದ್ರೆ, ಅವರ ಜಾತಕವನ್ನ ನೋಡಿಕೊಂಡು ನನಗೆ ಯಾವ ಕೆಲಸ ಆಗುತ್ತೆ, ಯಾವ ನಂಬರ್ ಆಗುತ್ತೆ, ಯಾವ ಬಣ್ಣ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅದರಿಂದನೇ ಅವರು ಆ ಮಟ್ಟಕ್ಕೆ ಯಶಸ್ವಿಯಾಗಿರ್ತಾರೆ. ಯಾವ ರತ್ನ ಧರಿಸಿದ್ರೆ ಶುಭವಾಗುತ್ತೆ ಅನ್ನೋದು ತುಂಬಾ ಲಾಭವನ್ನ ಕೊಡ್ತಕ್ಕಂತಹ ವಿಚಾರ. ಅದನ್ನ ನಿಮ್ಮ ಜಾತಕವನ್ನ ನೋಡಿ, ನಿಮ್ಮ ಜನ್ಮ ಜಾತಕವನ್ನ ನೋಡಿ ತಿಳ್ಕೊಂಡು ಆ ನಂತರದಲ್ಲಿ ಅದರ ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಶುಭವಾಗುತ್ತೆ. ಜೊತೆಯಲ್ಲಿ 2026 ನಿಮ್ಮದು ಶುಭದಾಯಕವಾಗಿರಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ತಂತ್ರ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ, ಜೊತೆಯಲ್ಲಿ ಒಂದು ಕೆಂಪು ಬಣ್ಣದ ಪೆನ್ನನ್ನು ಕೂಡ ತಗೊಳ್ಳಿ. 2026 ನಿಮ್ಮದು ಹೇಗೆ ಆಗಬೇಕು, ಯಾವ ಕೆಲಸಗಳಾಗಬೇಕು, ಯಾವ ಥರ ನೀವು ಸಕ್ಸಸ್ ಆಗಬೇಕು ಅನ್ನೋದನ್ನು ಪೂರ್ತಿಯಾಗಿ ಅದರಲ್ಲಿ ಬರ್ಕೊಳ್ಳಿ. ಒಂದೊಂದೇ ಪಾಯಿಂಟನ್ನು ಬರ್ಕೊಳ್ಳಿ. 10 ಪಾಯಿಂಟು, 20 ಪಾಯಿಂಟ್, ಎಷ್ಟು ಪಾಯಿಂಟ್ ಬರುತ್ತೋ ಬರೀರಿ. ಬರೆದಾದ ನಂತರದಲ್ಲಿ ಆ ಒಂದು ಕೆಂಪು ಪೆನ್ನಲ್ಲಿ ಬರೆದಾದ ನಂತರದಲ್ಲಿ ತಾವೆಲ್ಲರೂ ಕೂಡ ಅದನ್ನು ಒಂದ್ಸಲಿ ಓದಿ. ನನಗೆ ಕಾರ್ ಬೇಕಾ, ಮನೆ ಬೇಕಾ, ಅಥವಾ ಬೈಕ್ ಬೇಕಾ, ನಿಮಗೇನು ಬೇಕೋ ಅದನ್ನು ಕೇಳಿ ಬರೀರಿ. ಓಕೆ, ಅದಾದ ನಂತರದಲ್ಲಿ ಅದನ್ನೊಂದ್ಸಲಿ ಓದಿ. ಇದೆಲ್ಲ ನನ್ನಿಂದ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿ. ಎಷ್ಟು ಕೆಲಸ ನನ್ನಿಂದ ಮಾಡೋದಕ್ಕೆ ಸಾಧ್ಯ, ಅಥವಾ ಒಂದು ಕಾರ್ ತಗೋಬೇಕಂದ್ರೆ ಈ ಕಾರ್ ತಗೊಳ್ಳೋದಕ್ಕೆ ನಾನು ಏನು ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಖಂಡಿತವಾಗ್ಲೂ ಕೂಡ ಆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿ ಆಗೋದಕ್ಕೆ ಮುಖ್ಯವಾಗಿ ಮ್ಯಾನಿಫೆಸ್ಟ್ ಅಂತ ಏನು ಹೇಳ್ತಾರೆ, ಇದರ ಮುಖಾಂತರದಲ್ಲಿ ನಿಮಗೇನು ಬೇಕು ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ. ಈ ಒಂದು ಬರದಾದ ನಂತರದಲ್ಲಿ ಅದನ್ನು ನಿಮಗೆ ಕಾಣೋ ಥರ ನಿಮ್ಮ ಮನೆಯಲ್ಲಿ ಅಂಟಿಸ್ಕೊಳ್ಳಿ, ಗೋಡೆಗೆ ಅಂಟಿಸ್ಕೊಳ್ಳಿ, ಅಥವಾ ನಿಮಗೆ ಕಾಣೋ ಥರ ಅಂಟಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅದನ್ನು ನೋಡಿ ನಿಮ್ಮ ದಿನನಿತ್ಯದ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ದಿನ ಭವಿಷ್ಯ ನೋಡಿ ಅಂತಲ್ಲ, ನೀವು ಆ ಕೆಲಸ ಆಗಲಿಕ್ಕೆ ಏನು ಅದ್ರ ಕಡೆ ಎಷ್ಟು ಹೋರಾಟ ನಡೆಸ್ತಾ ಇದ್ದೀರಿ, ಕಾರ್ ತಗೋಬೇಕಾದ್ರೆ ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನ ಯೋಚನೆ ಮಾಡಿ ಆ ನಂತರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗಿ ನಡಿಬೇಕು. ದೃಷ್ಟಿ ದೋಷಗಳೆಲ್ಲವೂ ಕೂಡ ದೂರ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಧನ ಪ್ರಾಪ್ತಿಗೋಸ್ಕರ ವಿಶೇಷವಾಗಿರ್ತಕ್ಕಂತಹ ಬ್ರೇಸ್ಲೆಟ್ ಒಂದನ್ನು ಸಜೆಸ್ಟ್ ಮಾಡ್ತೇನೆ. ಜೊತೆಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಾಗುವಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಜನಗಳ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ದೋಷಗಳು. ಏನೇ ಮಾಡಿದ್ರೂ ಕೂಡ ಜನಗಳ ಕೆಟ್ಟ ದೃಷ್ಟಿಯಿಂದ ಮುಂದಕ್ಕೆ ಹೋಗೋದಕ್ಕಾಗ್ತಾ ಇರೋದಿಲ್ಲ. ಒಂದು ಹೆಜ್ಜೆ ಮುಂದೆ ಹೋದ್ರೆ 2 ಹೆಜ್ಜೆ ಹಿಂದೆ ಬರುವಂತಹ ಸಂದರ್ಭ ಕೂಡ ಬರ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ ಜನಗಳ ಕೆಟ್ಟ ದೃಷ್ಟಿ. ನರದೃಷ್ಟಿ ದೋಷದಿಂದ ದೂರ ಆಗ್ಲಿಕ್ಕೆ, ಮಾಟ ಮಂತ್ರ ಸಮಸ್ಯೆಗಳು ನಮಗೆ ತಾಕದೇ ಇರೋದಕ್ಕೆ ವಿಶೇಷವಾಗಿ ಈ ಒಂದು ಮಣಿಗಳನ್ನ ನಿಮ್ಮ ಎಡಗೈಯಲ್ಲಿ ಹಾಕೊಳ್ಳಿ. ಜೊತೆಯಲ್ಲಿ
ಧನ ಆಕರ್ಷಣೆ ಆಗಲಿಕ್ಕೆ, ಜನ ಆಕರ್ಷಣೆ ಆಗಲಿಕ್ಕೆ, ಕೆಲಸ ಕಾರ್ಯಗಳ ಸಕ್ಸಸ್ ಆಗಲಿಕ್ಕೆ ಎರಡನ್ನ ಕಾಂಬಿನೇಷನ್ ಮಾಡಿ ಹಾಕೊಳ್ಳೋದ್ರಿಂದ ಕೆಟ್ಟ ದೃಷ್ಟಿ ದೋಷನೂ ನಿವಾರಣೆ ಆಯಿತು. ಧನಾತ್ಮಕ ಶಕ್ತಿನೂ ಲಾಭದಾಯಕವಾಗಿ ನಿಮ್ಮ ಜೊತೆ ಬರುತ್ತೆ. ಇದನ್ನು ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಮುಖಾಂತರದಲ್ಲಿ. ಬೇಕಾದವರು ಸಾಧ್ಯವಾದವರು ತರಿಸಿ ಇದನ್ನು ಧರಿಸ್ಕೊಳ್ಳಿ. ನಿಮಗೂ ಕೂಡ ಶುಭವಾಗಲಿ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆ ಭಗವಂತ ಈಡೇರಿಸಲಿ. ಹಾಗಾಗಿ ನೀವು ಮೂಲವಾಗಿ ನಿಮ್ಮ ರಾಶಿ ಅನುಗುಣವಾಗಿ ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ನೋಡೋಣ ಬನ್ನಿ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾಯ್ತು ಅಂದರೆ ಮಾನಸಿಕ ಅಶಾಂತಿ ಅಂತಕ್ಕಂಥದ್ದು ಕೂಡ ಬರುತ್ತೆ. ಹಾಗೆ ಸ್ವಲ್ಪ ಒಂದು ಹೆಲ್ತ್ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅತಿಯಾದ ಯೋಚನೆಯಿಂದಾಗಿ ನಿದ್ರಾಹೀನತೆ, ರಾತ್ರಿ 4 ಗಂಟೆ ಆದರೂ ಕೂಡ ನಿದ್ದೆ ಬರ್ತಾ ಇರೋದಿಲ್ಲ, ಒಂದು ಮಾನಸಿಕವಾಗಿ ಆಯಾಸ ಆಗ್ತಕ್ಕಂಥದ್ದು ಕೂಡ ಮಿಥುನ ರಾಶಿಯವರಿಗೆ ಇರುತ್ತೆ. ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನರಮಂಡಲ, ಚರ್ಮ, ಉಸಿರಾಟದ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಪ್ರತಿ ಬುಧವಾರ ಗಣಪತಿಯ ಸ್ತೋತ್ರವನ್ನು ಹೇಳುವಂಥದ್ದು, ಗಣಪತಿಯ ಮೂಲ ಮಂತ್ರವನ್ನು ಹೇಳುವಂಥದ್ದು ಶುಭದಾಯಕ ಫಲಗಳನ್ನು ಕೊಡುತ್ತೆ. ಅಥವಾ ವಿಷ್ಣು ಸಹಸ್ರನಾಮವನ್ನು ಕೂಡ ಹೇಳ್ಕೋಬೋದು. ಓಂ ಬುಂ ಬುಧಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಕನಿಷ್ಠ ಬಾರಿ 108 ಬಾರಿ ದಿನನಿತ್ಯ ಜಪ ಮಾಡ್ಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಯನ್ನು ಹೆಚ್ಚಾಗಿ ಧರಿಸ್ಕೊಳ್ಳಿ. ಹಸಿರು ಕಾಳನ್ನು ದಾನವಾಗಿ ಕೊಡಿ. ಜೊತೆಗೆ ವಿದ್ಯಾರ್ಥಿಗಳಿಗೆ, ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂದಷ್ಟು ಸಹಾಯವನ್ನು ಮಾಡಿ. ಖಂಡಿತವಾಗ್ಲೂ ಪೆನ್ನು, ಪುಸ್ತಕ ಇದೆಲ್ಲ ಕೊಡಿಸೋದ್ರಿಂದ ನಿಮ್ಮ ಬುಧ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ನೀವು ಕೂಡ ಜೀವನದಲ್ಲಿ ಡೆವಲಪ್ಮೆಂಟ್ ಆಗ್ತೀರಿ. ಜೊತೆಯಲ್ಲಿ ನನ್ನ 2026 ಸಕ್ಸಸ್ ಆಗಬೇಕು ಅಂದರೆ ನಾನೇನು ಮಾಡಬೇಕು ಅಂತ ಹೇಳಿ ನಿಮ್ಮನ್ನೇ ನೀವು ಒಂದು ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೇನೇನು ಬೇಕು, ಏನೇನು ಕೆಲಸ ಆಗಬೇಕು ಅದನ್ನು ಯೋಚನೆ ಮಾಡಿಕೊಂಡು ಅದೆಲ್ಲವೂ ನಿಮಗೆ ಪ್ರಾಪ್ತಿ ಆಗಬೇಕಾದ್ರೆ ಏನು ಮಾಡಬೇಕು. ಒಂದು ಬಿಳಿ ಹಾಳೆಯನ್ನು ತಗೊಂಡು ಕೆಂಪು ಪೆನ್ನಲ್ಲಿ ನಾನು 2026ರಲ್ಲಿ ಹೇಗಿರಬೇಕು ಅಂತ ಹೇಳಿ ಎಲ್ಲದನ್ನು ಕೂಡ ಬರ್ಕೊಡಿ. ಅದು ಸಾಧ್ಯ ಆಗಬೇಕಾದ್ರೆ ನಾನು ಯಾವ ಕೆಲಸ ಮಾಡಬೇಕು, ಯಾವ ದಾರಿಲಿ ಹೋಗಬೇಕು ಅದನ್ನು ಸರಿಯಾಗಿ ಯೋಚನೆ ಮಾಡಿ ಆನಂತರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆ ಚೀಟಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದನ್ನು ಪ್ರತಿನಿತ್ಯ ಓದ್ಕೊಳ್ಳಿ. 2026 ಕಂಪ್ಲೀಟ್ ಆಗೋವರೆಗೂ ಅದು ನಿಮ್ಮ ಪರ್ಸಲ್ಲೇ ಇರಬೇಕು. ಅದನ್ನು ದಿನನಿತ್ಯ ತೆಗೆದು ಓಕೆ ನಂದು ಎಷ್ಟು ಪರ್ಸೆಂಟೇಜ್ ಆಯಿತು, ಎಲ್ಲ ಮಾಡಿದ್ದೀನಿ ಅಂತ ಹೇಳಿ ಚೆಕ್ ಮಾಡಿ ಒಂದು ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗಿ. ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಎಲ್ರಿಗೂ ಶುಭವಾಗಲಿ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.